ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅನ್ನದಾತರಿಗೆ ಭಾರಿ ಸಂಕಷ್ಟ ಎದುರಾಗ್ತಾ ಇದೆ. ಟೊಮ್ಯಾಟೊ ಈರುಳ್ಳಿ ಬೆಲೆಯಲ್ಲಿ ಭಾರಿ ಕುಸಿತ ಕಾಣಲಾಗ್ತಾ ಇದೆ. ಹೊರದೇಶಗಳಿಗೆ ಟೊಮ್ಯಾಟೊ ರಫ್ತು ಆಗದ ಹಿನ್ನೆಲೆ ಎಪಿಎಂಸಿಗಳಲ್ಲಿ ಟೊಮ್ಯಾಟೊಗಳನ್ನ ಸ್ಟಾಕ್ ಮಾಡಿದ್ದಾರೆ ರೈತರು. ಚಿಕ್ಕಬಳ್ಳಾಪುರದ ಚಿಂತಾಮಣಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಈಗ ಟೊಮ್ಯಾಟೊಗಳನ್ನ ಸ್ಟಾಕ್ ಮಾಡಲಾಗ್ತಾ ಇದೆ. ಕಳೆದ ವರ್ಷ 1 ಕ್ವಿಂಟಾಲ್ಗೆ 800 ರಿಂದ 1000 ರೂಪಾಯಿಗೆ ಮಾರಾಟವಾಗ್ತಾ ಇತ್ತು. ಆದ್ರೆ ಈ ಬಾರಿ ಯುದ್ಧದ ಎಫೆಕ್ಟ್ ಕೇವಲ ಗ್ಯಾಸ್ ಇಂಧನದ ಮೇಲೆ ಅಷ್ಟೇ ಅಲ್ಲದೆ ಇಲ್ಲಿ ರೈತರು ಬೆಳೀತಾ ಇರುವಂತಹ ತರಕಾರಿಗಳ ಮೇಲೂ ಬೀರ್ತಾ ಇರುವಂತದ್ದು. ಈ ಬಾರಿ ಕೇವಲ 100 ರಿಂದ 130 ರೂಪಾಯಿಗೆ ಮಾತ್ರ 1 ಕ್ವಿಂಟಾಲ್ ಮಾರಾಟವಾಗ್ತಾ ಇರುವಂತದ್ದು. ಟೊಮ್ಯಾಟೊ ರಫ್ತು ಆಗದ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಸಮಸ್ಯೆಯನ್ನ ಈಗ ರೈತರು ಎದುರಿಸಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಟೊಮ್ಯಾಟೊಗಳು ರಫ್ತಾಗದೇ ಇರುವಂತಹ ಕಾರಣ ಈಗ ಮಾರುಕಟ್ಟೆಯಲ್ಲಿ ಎಪಿಎಂಸಿಯಲ್ಲಿ ಈಗ ಟೊಮ್ಯಾಟೊಗಳನ್ನ ಸ್ಟಾಕ್ ಮಾಡಿ ಇಟ್ಟಿದ್ದಾರೆ ರೈತರು. ಚಿಕ್ಕಬಳ್ಳಾಪುರ ಚಿಂತಾಮಣಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಟೊಮ್ಯಾಟೊ ಸ್ಟಾಕ್ ಮಾಡಲಾಗ್ತಾ ಇದೆ. ಇದು ಈ ರೀತಿಯಾಗಿ ಆಗ್ತಾ ಇರುವಂತಹ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಇದರ ಕುರಿತು ನಮ್ಮ ಪ್ರತಿನಿಧಿ ಸತೀಶ್ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದಾರೆ. ನೋಡೋಣ ಬನ್ನಿ. ಭೀತಿ ಇವತ್ತು ಯಾವ ರೀತಿ ಪರಿಣಾಮ ಬೀರಿದೆ ಅಂದರೆ ಸಾಕಷ್ಟು ತರಕಾರಿಗಳ ಮೇಲೆ ಇವತ್ತು ಏನು ಒಂದು ಬೆಲೆ ಕಡಿತ ಆಗಿರೋಂಥದ್ದು. ಇವತ್ತು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ವಾಣಿಜ್ಯ ನಗರಿ ಏನು ಟೊಮೆಟೊ ಮಾರ್ಕೆಟ್ನಲ್ಲಿದ್ದೀವಿ. ಇವತ್ತು ನೋಡ್ಬೋದು ಸಾಕಷ್ಟು ಏನು ಟೊಮೆಟೊಗಳು ಇಲ್ಲೇ ಲೋಡ್ ಮಾಡ್ತಿರೋಂಥದ್ದು ಇರೋವಂಥದ್ದು. ಯಾಕಂತಂದರೆ ಎಲ್ಲೂ ಇಲ್ಲ. ಇವತ್ತು ರೇಟ್ ನೋಡಿದ್ರೆ ರೈತರಿಗೆ 5 ರೂಪಾಯಿ 6 ರೂಪಾಯಿ ಮಾತ್ರ ಬಂದಿರೋಂಥದ್ದು. 300-400 ರೂಪಾಯಿ ಇದ್ದಿದ್ದ ಬಾಕ್ಸ್ ಏಕಾಏಕಿ ಇವತ್ತು 5 ರೂಪಾಯಿ 6 ರೂಪಾಯಿ 8 ರೂಪಾಯಿ ಒಳಗಡೆ ಇರೋಂಥದ್ದು ಇವತ್ತು ನಾವು ಸಹ ನೋಡ್ತಿದ್ದೀವಿ. ಇವತ್ತು ಯಾಕಂದರೆ ಹೊರದೇಶಗಳು ರಫ್ತಾಗಬೇಕಾಗಿತ್ತು. ಇವತ್ತು ಯುದ್ಧದ ಎಫೆಕ್ಟ್ ಯಾವ ರೀತಿ ಇದೆ ಅಂತ ಹೊರಗಡೆ ಹೋಗಿದೆ. ಇವತ್ತು ಸೀಸನ್ನು ಇಲ್ಲದೆ ಇವತ್ತು ರೈತರು ಸಹ ಪರದಾಡುವಂಥ ಪರಿಸ್ಥಿತಿ ಆಗಿದೆ. ಇವತ್ತು ಸಹ ನಾವು ಸಾಕಷ್ಟು ಏನು ಮಂಡ್ಯದಲ್ಲಿ ನೋಡ್ತಾ ಇದ್ದೀವಿ. ರೈತರು ಸಹ ಸಾಕಷ್ಟು ಅಳಲು ತೋಡ್ಕೊಳ್ತಿದ್ದಾರೆ. ಅದರಂತೆ ಸಹ ಇವತ್ತು ನಾವು ಚಿಕ್ಕಬಳ್ಳಾಪುರ ವಾಣಿಜ್ಯ ನಗರ ಚಿಂತಾಮಣಿ ನಗರದಲ್ಲಿ ಇವತ್ತು ನೋಡಿದಾಗ ಸಾಕಷ್ಟು ದೊಡ್ಡ ಮಾರ್ಕೆಟ್ ಇದು. ಈ ಮಾರ್ಕೆಟ್ನಲ್ಲಿ ಟೊಮೆಟೊ ಸಹ ಸಾಕಷ್ಟು ಬರ್ತೈತೆ. ಸಾಕಷ್ಟು ಹಳ್ಳಿ ಭಾಗದಿಂದ ಹೊರಗಡೆಯಿಂದ ಏನು ಗಡಿ ಭಾಗ ಇರೋದ್ರಿಂದ ಆಂಧ್ರ ಪ್ರದೇಶದಿಂದ ಸಹ ಸಾಕಷ್ಟು ಬರುತ್ತೆ. ಇವತ್ತು ನೋಡಿದ್ರೆ ಸಾಕಷ್ಟು ಇವತ್ತು ರಫ್ತಾಗದೆ ಇಲ್ಲೇ ಉಳಿದಿರೋಂಥದ್ದು. ನಮ್ಮ ಜೊತೆ ಇವತ್ತು ಸಾಕಷ್ಟು ಇವತ್ತು ರೈತರು ಸಹ ಇರೋಂಥದ್ದು. ಇವತ್ತು ಅವ್ರ ಜೊತೆ ನಾವು ಮಾತನಾಡೋಣ ಯಾವ ರೀತಿ ಎಲ್ಲ ಇದೆ ಇವತ್ತು ಏನು ಅನ್ನೋದ್ರ ಬಗ್ಗೆ. ಸಾಕಷ್ಟು ನಮ್ಮ ಜೊತೆ ಇವತ್ತು ರೈತರು ಇದ್ದಾರೆ. ಅವ್ರನ್ನೇ ನಾವು ಮಾತಾಡೋಣ ಯಾವ ರೀತಿ ರೇಟ್ ಇದೆ ಅಂತ ಹೇಳ್ಬಿಟ್ಟು. ಸರ್ ಒಂದು ನಾನು ಮಾತನಾಡ್ತೀನಿ. ಈಗ ಟೊಮೆಟೊ ಯಾವ ರೀತಿ ರೇಟ್ ಇದೆ, ಯಾಕೆ ಇಷ್ಟು ದಿಢೀರ್ನ ಕುಸ್ತ ಆಗಿದೆ, ಏನು ಸರ್ ಇದು ರೀಸನ್? ಇದು ಅದು ಪ್ರಾಬ್ಲಮ್ ಗೊತ್ತಿಲ್ಲ. ಫುಲ್ ಡೌನ್ ಆಗೈತೆ. ಡೌನ್ ಆಗಿದೆ. ಎಷ್ಟಾಗಿದೆ ಸರ್ ಈಗ? ಏನು 50 ರಿಂದ 100 ರೂಪಾಯಿ ಒಳಗಡೆ, 100-110 ರೂಪಾಯಿ ಒಳಗಡೆ 15 kg ಬಾಕ್ಸ್. 15 kg ಬಾಕ್ಸ್ ಇವತ್ತು ಆ ರೇಟ್ ಆಗಿದೆ. ಸೊ 7 ರೂಪಾಯಿ 8 ರೂಪಾಯಿ ಕುಸ್ತ ಆಗಿದೆ. ಇವತ್ತು ರೇಟ್ ಇಲ್ಲ ಅಂತ ರೈತರು ಸಹ ಹೇಳೋದು ಮಾಡ್ತೀವಿ. ನೀವೇನು ಹೇಳ್ತೀರಾ ಸರ್? ನಾವೇನು ಹೇಳ್ತೀವಿ ಸರ್, ಜಾಸ್ತಿ ಡೌನ್ ಆಗೈತೆ. ಬೆಲೆ ಮಾಡೋಕ್ಕೆ ಜಾಸ್ತಿ ಖರ್ಚು ಜಾಸ್ತಿ ಬರ್ತೈತೆ. ಪೇಪರ್ ಡಬಲ್ ರೇಟ್ ಆಗೈತೆ, ಡ್ರಿಪ್ ಡಬಲ್ ಆಗೈತೆ, ಎಲ್ಲ ಆಳುಗಳ ರೇಟು ಜಾಸ್ತಿ ಆಗೈತೆ. ಸರ್ ಎಷ್ಟಾಗಿದೆ ಸರ್ ಇವತ್ತು ಟೊಮೆಟೊ ರೇಟ್ ಎಷ್ಟಾಗಿದೆ, ಪೇಪರ್ ರೇಟ್ ಎಷ್ಟಾಗಿದೆ, ನಿಮಗೆ ಎಷ್ಟು ಬರ್ತಿತ್ತು, ಇವತ್ತು ಎಷ್ಟು ನಿಮಗೆ ಇದಾಗ್ತಿದೆ ಸರ್? ಸರ್ 1 ಎಕರೆಗೆ ಬೆಲೆ ಮಾಡಬೇಕಂದ್ರೆ 2 ಲಕ್ಷ ಬೇಕು. ಇವಾಗ ನೋಡಿದ್ರೆ 1 ಎಕರೆಗೆ ಒಂದು 20,000 ಕೂಡ ಬರಲ್ಲ. ಏನು ಮಾಡೋದು ಈಗ ಎಲ್ಲ ಈ ಥರ ಒಂದು ಇದರಲ್ಲಿ ನಿಮ್ಗೆ ಒಡೆ ಹೆಸರನ್ನೆಲ್ಲ ಹಡ ಇಟ್ಟಿದ್ದೀರಿ ಅಂತ ಹೇಳ್ಬಿಟ್ಟು ರೈತರು ಸಹ ಹೇಳ್ತಿರೋಂಥದ್ದು ಏನಾಗಿದೆ ಸರ್? ಸೂಕ್ತ ಇದು ನೀವೇನು ಮಾಡ್ಕೊಂಡಿದ್ದೀರಿ ಇವತ್ತು? ಬೆಳೆನೇ ಅಂತಲ್ಲ ಸರ್, ಯಾವುದು ಬೆಲೆ ಯಾವುದು ರೇಟ್ ಇಲ್ಲ. ಕೋಸಿಲ್ಲ, ಕ್ಯಾರೆಟ್ ಇಲ್ಲ, ಈರುಳ್ಳಿ ಇಲ್ಲ, ಯಾವುದೂ ಇಲ್ಲ. ರೈತರಿಗೆಲ್ಲ ಬಾಧೆ ಆಗೈತೆ. ಈ ರೀತಿ ಆದರೆ ಸರ್ಕಾರಕ್ಕೆ ಏನು ಸಂದೇಶ ಕೊಡೋಕೆ ನೀವು ರೈತರೆಲ್ಲ ಸರ್ ಏನು ಸಂದೇಶ ಕೊಡ್ತೀರಾ ಸರ್? ಏನಾಗಬೇಕು ಸರ್ ಸರ್ಕಾರದಿಂದ? ಸರ್ಕಾರದಿಂದ ಏನಾದರೂ ಬೆಂಬಲದ ಬೆಲೆ ಅದು ರೇಟ್ ಫಿಕ್ಸ್ ಮಾಡೋದು ಎಲ್ಲ ಬೆಲೆಗಳಿಗೂ ಸರ್ಕಾರ ಆದ್ಕೋಬೇಕು ಅಷ್ಟೇ. ಇವಾಗ ಜಾಸ್ತಿ ಕಷ್ಟ ಆಗೈತೆ ಸರ್. ಯಾಕಂತಂದರೆ ಇವತ್ತು ಸರ್ಕಾರ ಎಚ್ಚೆತ್ಕೊಳ್ಬೇಕು, ನಮ್ಮ ರೈತರ ಒಂದು ಗೋಳು ಕೇಳಬೇಕು. ಯುದ್ಧದ ಎಫೆಕ್ಟ್ ಯಾವ ರೀತಿ ಇದೆ ಅಂತಂದರೆ ಸಾಕಷ್ಟು ನೋವು ಸಹ ಪಡ್ತಿರೋಂಥದ್ದು. ಇವತ್ತು ಸರ್ಕಾರ ಬೆಂಬಲ ಘೋಷಣೆ ಮಾಡಲಿಲ್ಲ ಅಂತಂದರೆ ರೈತರು ಸಹ ಸಾಕಷ್ಟು ಸಂಕಷ್ಟದಲ್ಲಿದ್ದೀವಿ. ಸೂಕ್ತ ಪರಿಹಾರ ಕೊಡಬೇಕು ಅನ್ನೋದು ಇಲ್ಲಿನ ಒಂದು ಟೊಮೆಟೊ ರೈತರ ಒಂದು ಹಳವಾಗಿದೆ. ಸತೀಶ್, ಜಿ ಕನ್ನಡ ನ್ಯೂಸ್, ಚಿಕ್ಕಬಳ್ಳಾಪುರ.